ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್. ಸೊ ಇದು ನನ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ. ನಂಗೆ ಗೊತ್ತಿಲ್ಲ ಹೇಗ್ ಬರುತ್ತೆ ಹೇಗಾಗತ್ತೆ ಅಂತ. ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ. ಸೊ ನನ್ನ ಫಸ್ಟ್ ವ್ಲಾಗ್ ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇನ್ನೂ ಯಾರಾದ್ರೂ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಕೊಳ್ತಾ ನನ್ನ ಮೊದಲನೇ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಬನ್ನಿ. ಸೊ ನನ್ನ ಫಸ್ಟ್ ವ್ಲಾಗ್ ಏನಂದ್ರೆ, ನನ್ನ ಫ್ರೆಂಡ್ ಒಬ್ಳು ನಾರ್ತ್ ಕಡೆ ಅವಳಿಗೆ ನಮ್ಮ ಕರ್ನಾಟಕ ಸ್ಟೈಲ್ ನ ಇಡ್ಲಿ ದೋಸೆ ಅಂದ್ರೆ ತುಂಬಾನೇ ಇಷ್ಟ. ಯಾಕೆಂದ್ರೆ ಅವ್ರ ಕಡೆ ಅವರು ಇಡ್ಲಿ ದೋಸೆನ ಮನೆಯಲ್ಲಿ ರುಬ್ಬಿ ಮಾಡೋದಿಲ್ಲ. ಸೊ ಅವ್ರಿಗೆ ಇಡ್ಲಿ ದೋಸೆ ಕರ್ನಾಟಕ ಸ್ಟೈಲ್ದು ತುಂಬಾನೇ ಇಷ್ಟ. ಒಂದ್ಸತಿ ಅವ್ರು ತಿಂದು ಅವಳಿಗೆ ತುಂಬಾನೇ ಇಷ್ಟ ಆಯ್ತು. ಅವಳು ಹೇಳಿದ್ರು ಮತ್ತೆ ಒಂದ್ಸತಿ ನಮ್ಗೆ ಮಾಡ್ಕೊಡು ಅಂತ. ಸೊ ನಾನು ಅವ್ರಿಗೆ ಇಡ್ಲಿ ದೋಸೆನ ಮಾಡ್ಕೊಡ್ಬೇಕು ಅಂತ ಇದ್ದೀನಿ. ಸೊ ಬೆಳಿಗ್ಗೆನೆ ನಾನು ಅಕ್ಕಿನ ನೆನ್ಸಿಟ್ಟಿದೀನಿ. ಸೊ ಬನ್ನಿ, ನಾನು ಫಸ್ಟ್ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ರುಬ್ಬಕ್ ಹೋಗೋಣ. ಸೊ ಏನ್ ಮೆಜರ್ಮೆಂಟ್ ಇಟ್ಕೊಂಡು ರುಬ್ತಾ ಇದೀನಿ ಅಂತ ಎಲ್ಲ ನಾನು ನಿಮ್ಗೆ ವ್ಲಾಗ್ ಅಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಈಗ ಟೈಮ್ ಬಂದು ರಾತ್ರಿ 8:30 ಆಗಿದೆ. ಸೊ 8:30ಗೆ ನಾನು ಅಕ್ಕಿನ ರುಬ್ಕೊಳ್ತಾ ಇದ್ದೀನಿ. ಸೊ ಬೆಳಿಗ್ಗೆವರೆಗೂ ಅದು ಉಬ್ಕೊಳ್ಳುತ್ತೆ ಅಂತ. ಸೊ ಈಗ ನಾನು ಅಕ್ಕಿನ ರುಬ್ಕೊಳಕ್ ಹೋಗ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ಅಕ್ಕಿನ ನೆನ್ಸಿಟ್ಕೊಂಡಿದೀನಿ. 2 ಕಪ್ ಅಕ್ಕಿಗೆ 1 ಕಪ್ ಅಷ್ಟು ಉದ್ದಿನ ಬೇಳೆ ಹಾಕಿ ಹಾಗೂ ಸ್ವಲ್ಪ ಮೆಂತೆ ಕಾಳನ್ನ ಹಾಕಿದೀನಿ. ಹಾಕಿ ನೆನ್ಸಿಟ್ಕೊಂಡಿದೀನಿ. ಈಗ ಇದನ್ನ ರುಬ್ಬಕ್ ಹೋಗ್ತಾ ಇದ್ದೀನಿ. ನಾನು ಮಿಕ್ಸಿಗೆ ಹಾಕೊಳ್ತಾ ಇದ್ದೀನಿ ಅಕ್ಕಿನ. ಇಡ್ಲಿ ದೋಸೆ ಮಾಡೋದ್ರಲ್ಲಿ ನನ್ನ ಹಸ್ಬೆಂಡ್ ತುಂಬಾನೇ ಎಕ್ಸ್ಪರ್ಟ್ ಅಂತಾನೆ ಹೇಳ್ಬೋದು. ಹಾಗಂತ ನನ್ಗೆ ಬರಲ್ಲ ಅಂತಲ್ಲ, ಬಟ್ ನಂಗಿಂತ ಅವ್ರು ತುಂಬಾನೇ ಎಕ್ಸ್ಪರ್ಟ್. ಸೊ ಅವಳಿಗೆ ಇದು ನಾವ್ ಎಷ್ಟು ನೀರ್ ಹಾಕ್ತಿವಿ ಹಾಗೂ ಎಷ್ಟು ನುಣ್ಣಗೆ ನಾವು ರುಬ್ತೀವಿ ಅಂತ ಅವಳಿಗೆ ಗೊತ್ತಿಲ್ಲ. ಸೊ ಅದಕ್ಕೆ ಅವಳು ಹೇಳ್ತಾ ಇರೋದು ನೀವೇ ಮಾಡ್ಕೊಡಿ ಅಂತ. ನಾನು ಹೇಳ್ಕೊಟ್ರು ಅವಳು ಕಲಿಯೋದಿಲ್ಲ. ಸೊ ಇವಾಗ ನಾನು ಇವಾಗ ಇದನ್ನ ರುಬ್ಬಕ್ ಹೋಗ್ತಾ ಇದ್ದೀನಿ. ತುಂಬಾನೇ ನುಣ್ಣಗ್ ರುಬ್ಬೇಕಾಗತ್ತೆ. ಈಗ ನಾನು ಚೆಕ್ ಮಾಡ್ತಾ ಇದ್ದೀನಿ ಎಷ್ಟು ತಣ್ಣಗೆ ರುಬ್ಬಿದೆ ಅಂತ. ಆಗಿದೆ, ಬಟ್ ಇನ್ನೂ ಸ್ವಲ್ಪ ಇನ್ನೊಂದು ರೌಂಡ್ ರುಬ್ಕೋತೇನೆ. ರುಬ್ಬಿರೋಂತ ಹಿಟ್ಟನ್ನ ನಾನು ಇವಾಗ ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ. ಇನ್ನು 2 ಸತಿ ರುಬ್ಬೇಕಿದೆ. ಇನ್ನೂ ಸ್ವಲ್ಪ ಅಕ್ಕಿ ಬಾಕಿ ಇದೆ. ಸೊ ಇನ್ನೊಂದ್ 2 ಸತಿ ರುಬ್ಕೊಂಡ್ರೆ ಮುಗೀತು. ನೋಡಿ ತುಂಬಾ ನುಣ್ಣ. ಸೊ ಈಗ ನನ್ನ ಹಸ್ಬೆಂಡ್ ಕೂಡ ಈಗ ಜಸ್ಟ್ ಆಫೀಸ್ ಇಂದ ಬಂದಿದ್ದಾರೆ. ಜಸ್ಟ್ ಈಗ ಬಂದಿದ್ದು. ನಾನು ಈಗಲೇ ಹೇಳ್ದೆ ನಿಮ್ಗೆ, ಅವರೇ ಚೆನ್ನಾಗಿ ಮಾಡ್ತಾರೆ, ಅವರೇ ಎಕ್ಸ್ಪರ್ಟ್ ಅಂತ. ಆಗ್ತಾನೆ ಬಂದ್ರು ಆಫೀಸಿಂದ. ಈಗ ರುಬ್ಕೊಂಡಾಗಿದೆ, ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ನಾನು ಈ ಪಾತ್ರೆಗೆ ಹಾಕೊಂಡಿದ್ದೀನಿ. ಈಗ ಇದನ್ನ ನಾನು ಓವರ್ ನೈಟ್ ಹೀಗೆ ಮುಚ್ಚಿಡ್ತಾ ಇದ್ದೀನಿ. ಓವರ್ ನೈಟ್ ಆಗ ಬೆಳಿಗ್ಗೆ ತನಕ ಉಬ್ಕೊಳ್ಳುತ್ತೆ. ಆಗ ದೋಸೆ ಹಾಗೂ ಇಡ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇದರಿಂದ ಇವತ್ತಿನ ನನ್ನ ಈ ಚಿಕ್ಕ ವ್ಲಾಗ್ ನ ನಾನು ಮುಗಿಸ್ತಾ ಇದ್ದೀನಿ. ಸೊ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.